ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಹಿಂದೆ ಹೇಳಿದಂತೆ ಹರಿಲಾಲ್ 1915 ಹೊತ್ತಿಗೆ ಮನೆಯಿಂದ ಸಂಪೂರ್ಣವಾಗಿ ಹೊರಹೋಗಿದ್ದ. ಗಾಂಧೀಜಿ ಮನೆಯಿಂದ ಸಿಡಿಗುಂಡಿನಂತೆ ಸಿಡಿದು ಹೊರಬಂದಿದ್ದ ಹರಿಲಾಲ್ ತನ್ನ ಬಾಳಿನ ಬೆನ್ನು ಹತ್ತಿದ್ದ. ತನ್ನ ಬದುಕಿನ ನಿರ್ಧಾರಗಳನ್ನು ತಾನೇ ಸ್ವತಂತ್ರವಾಗಿ ತೆಗೆದುಕೊಳ್ಳಲು ಮುಂದಾದ. ಅಷ್ಟೊತ್ತಿಗೆ ಹರಿಲಾಲ್ಗೆ 3 ಮಕ್ಕಳು ಹುಟ್ಟಿದ್ರು. ಇನ್ನು ಹಣದ ಕೊರತೆ ಮತ್ತು ತಂದೆ ಮಗನ ಮಧ್ಯದ ವೈರುಧ್ಯಗಳು ಶಿಕ್ಷಣದ ಬಗ್ಗೆ ಒಂದು ಅನಾಸಕ್ತಿ ಬೆಳೆಯಲು ಕಾರಣವಾಗಿತ್ತು. ಹೀಗಾಗಿ ಹರಿಲಾಲ್ ಶಿಕ್ಷಣ ಪಡೆಯುವ ಆಲೋಚನೆಯನ್ನ ಸಂಪೂರ್ಣವಾಗಿ ಕೈಬಿಡಬೇಕಾಯಿತು. ಹೀಗಾಗಿ ಸಂಸಾರ ಸಲುಹಲು ಹರಿಲಾಲ್ ಉದ್ಯೋಗ ಪಡೆಯುವುದು ತೀರಾ ಅಗತ್ಯವಾಗಿತ್ತು. ಇನ್ನು ಕೆಲಸ ಹುಡುಕಲು ಶುರು ಮಾಡಿದ. ಆಗ ಹರಿಲಾಲ್ಗೆ ಕಾಣಿಸಿದ್ದು ಜವಳಿ ಉದ್ಯಮಿ ಸೇಠ್ ನರೋತ್ತಮ್ ದಾಸ್. ಮುಂಬೈಗೆ ಹೋಗಿ ಸೇಠ್ ನರೋತ್ತಮ್ ದಾಸ್ರನ್ನ ಭೇಟಿ ಮಾಡಿದ ಹರಿಲಾಲ್ ತನಗೊಂದು ಕೆಲಸ ಕೊಡುವಂತೆ ಮನವಿ ಮಾಡಿದ. ಗಾಂಧಿ ಮಗ ಅನ್ನೋದು ನರೋತ್ತಮ್ ದಾಸ್ ಅವರಿಗೂ ಗೊತ್ತಿತ್ತು. ಹೀಗಾಗಿ ಆತನಿಗೆ ಕೆಲಸ ಕೊಟ್ರು. ಕೋಲ್ಕತ್ತಾ ನಗರದ ತಮ್ಮ ಜವಳಿ ವ್ಯಾಪಾರ ಸಂಸ್ಥೆಯಲ್ಲಿ ಹರಿಲಾಲ್ಗೆ ನರೋತ್ತಮ್ ದಾಸ್ ಕೆಲಸ ಕೊಟ್ರು. ತಿಂಗಳಿಗೆ ₹120 ಸಂಬಳ ನಿಗದಿ ಮಾಡಿದ್ರು. ಮಡದಿ ಮಕ್ಕಳನ್ನ ರಾಜ್ಕೋಟ್ನ ತವರು ಮನೆಯಲ್ಲಿ ಬಿಟ್ಟು ಹರಿಲಾಲ್ ಕೋಲ್ಕತ್ತಾಗೆ ತೆರಳಿದ್ದ. ಇತ್ತ ಗಾಂಧಿಗೆ ಮಗ ಉದ್ಯೋಗಕ್ಕೆ ತೆರಳೋದು ಇಷ್ಟವಿರಲಿಲ್ಲ. ಮಗ ಗಾಂಧಿಯಿಂದ ದೂರ ಇದ್ರೂ ಆತನ ಮೇಲೊಂದು ಕಣ್ಣಿಟ್ಟು ಕೂತಿದ್ರು ಗಾಂಧಿ. ಆತ ಕೋಲ್ಕತ್ತಾಗೆ ಹೋಗೋದು ಗಾಂಧಿಗೆ ಇಷ್ಟವಿರಲಿಲ್ಲ. ಆದರೆ ಎಲ್ಲವನ್ನೂ ಸುಮ್ಮನೆ ನೋಡ್ತಾ ಕೂತಿದ್ರು. ಜೊತೆಗೆ ಅದೇ ಹೊತ್ತಿಗೆ ಭಾರತದಲ್ಲಿ ಗಾಂಧೀಜಿ ಆಶ್ರಮವನ್ನು ಶುರು ಮಾಡಿದ್ರು. ಆದರೆ ಸಬರ್ಮತಿ ಆಶ್ರಮದ ಬದಲು ಒಂದು ಬಾಡಿಗೆ ಕಟ್ಟಡದಲ್ಲಿ ಆಶ್ರಮ ನಡೆಸ್ತಾ ಇದ್ರು. ಇತ್ತ ಹರಿಲಾಲ್ ಉದ್ಯೋಗವನ್ನು ನಿಷ್ಠೆಯಿಂದಲೇ ಮಾಡ್ತಾ ಇದ್ದ. ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. 5-6 ತಿಂಗಳು ಕೆಲಸ ಮಾಡಿ ಅಲ್ಪ ಹಣ ಸಂಗ್ರಹವಾದ ಮೇಲೆ ಒಂದು ಮನೆಗೊತ್ತು ಮಾಡಿಕೊಂಡ. ಬಳಿಕ ಹೆಂಡತಿಗೆ ಪತ್ರ ಬರೆದು ಮನೆ ವಸ್ತುಗಳನ್ನು ತೆಗೆದುಕೊಂಡು ಕೋಲ್ಕತ್ತಾಗೆ ಬರಬೇಕು ಅಂತ ಪತ್ನಿಗೆ ಸೂಚಿಸಿದ. ಈ ವಿಷಯ ಗಾಂಧಿಗೂ ಗೊತ್ತಾಯಿತು. ಹೀಗಾಗಿ ಗಾಂಧಿ ತಮ್ಮ ಪುತ್ರ ಮಣಿಲಾಲ್ನನ್ನ ರಾಜ್ಕೋಟ್ಗೆ ಹೋಗಿ ಗುಲಾಬ್ ಬೆಹನ್ರನ್ನ ಸುರಕ್ಷಿತವಾಗಿ ಕೋಲ್ಕತ್ತಾಗೆ ಬಿಟ್ಟು ಬರುವಂತೆ ಸೂಚನೆ ಕೊಟ್ಟರು. ಇನ್ನು 1916ರಲ್ಲಿ ಗುಲಾಬ್ ಬೆಹನ್ ಮಕ್ಕಳು ಮೈದುನನ ಜೊತೆ ಕೋಲ್ಕತ್ತಾ ನಗರಕ್ಕೆ ಬಂದರು. ಪತ್ನಿ ಬಂದ ಮೇಲೆ ಬದುಕು ಮತ್ತಷ್ಟು ಚೆಂದವಾಯಿತು. ₹120 ಸಂಬಳ, ₹72 ಮನೆ ಬಾಡಿಗೆ, ತಿಂಗಳ ವೆಚ್ಚಕ್ಕೆ ಸಾಕಾಗುವಷ್ಟು ಹಣ ಎಲ್ಲವೂ ಇತ್ತು. ಇದೇ ಹೊತ್ತಿಗೆ ಮಣಿಲಾಲ್ ಅಣ್ಣನ ಮೇಲಿನ ವಾತ್ಸಲ್ಯಕ್ಕೆ ಆತನ ಸಂಸಾರಕ್ಕೆ ಸಹಾಯವಾಗಲಿ ಅಂತ ಅಹಮದಾಬಾದ್ ಆಶ್ರಮದಿಂದ ಮನಿ ಆರ್ಡರ್ ಮೂಲಕ ಒಂದಷ್ಟು ಹಣ ಕಳಿಸಿದ್ದ. ಆಶ್ರಮಕ್ಕೆ ದಾನಿಗಳು ನೀಡ್ತಾ ಇದ್ದ ಹಣದಲ್ಲಿ ಸಹೋದರನಿಗೆ ಸಹಾಯವಾಗಲಿ ಅಂತ ಮಣಿಲಾಲ್ ಹಣ ಕಳುಹಿಸಿದ್ದ. ಆದರೆ ಹಣ ಕಳಿಸಿದ ರಿಸಿಪ್ಟ್ ಗಾಂಧೀಜಿ ಕೈಗೆ ಸಿಕ್ಕು ಪಚೀತಿಯಾಯಿತು. ತನಗೆ ಗೊತ್ತಿಲ್ಲದಂತೆ ಮಕ್ಕಳ ನಡುವೆ ಆರ್ಥಿಕ ವ್ಯವಹಾರ ನಡೆದಿದ್ದು ಕಂಡು ಗಾಂಧಿ ಉರಿದು ಹೋದರು. ಅಣ್ಣನಿಗೆ ನನಗೂ ಗೊತ್ತಾಗದ ಹಾಗೆ ಹಣ ಹೇಗೆ ಕಳಿಸ್ತೆ ಅಂತ ಆತನಿಗೆ ಕ್ಲಾಸ್ ತೆಗೆದುಕೊಂಡ್ರು. ಬಳಿಕ ಆತ ಹಣ ಕಳಿಸಿದ ತಪ್ಪಿಗೆ ಖುದ್ದು ಗಾಂಧೀಜಿಯವರೇ 4 ದಿನ ಉಪವಾಸ ಮಾಡಿದ್ರು. ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಒಳಗಾದ ಮಣಿಲಾಲ್ ಕಣ್ಣೀರು ಹಾಕಿದ. ತಂದೆ ಮುಂದೆ ಬಂದು ಮಣಿಲಾಲ್ ಮಂಡಿ ಊರಿದ. ನನ್ನದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ನೀವು ಕೊಡುವ ಯಾವ ಶಿಕ್ಷೆಗೂ ನಾನು ಸಿದ್ಧ. ದಯವಿಟ್ಟು ಉಪವಾಸವನ್ನ ಕೈಬಿಡುವಂತೆ ಬೇಡಿಕೊಂಡ. ಆಗ ಗಾಂಧಿ ಮಣಿಲಾಲ್ನನ್ನ ತಮಿಳುನಾಡಿನ ತಿರುಪ್ಪೂರ್ ಖಾದಿ ಘಟಕದಲ್ಲಿ ದಿನಕ್ಕೆ 4 ಆಣೆ ಕೂಲಿ ಆಧಾರದಲ್ಲಿ 6 ತಿಂಗಳು ದುಡಿಯಬೇಕು ಅಂತ ಹೇಳಿದ್ರು. ಅಲ್ಲದೆ ತಿಂಗಳಿಗೆ ₹3 ಆಶ್ರಮದ ನಿಧಿಗೆ ಹಣ ಕಳುಹಿಸಿಕೊಡಬೇಕು ಅಂತ ಶಿಕ್ಷೆ ಘೋಷಿಸಿದ್ರು. ತಂದೆಯ ಆದೇಶದಂತೆ ಮಣಿಲಾಲ್ ತಮಿಳುನಾಡಿನ ಖಾದಿ ಘಟಕದಲ್ಲಿ 6 ತಿಂಗಳು ದುಡಿದು ಆಶ್ರಮದ ನಿಧಿಗೆ ಹಣ ಕಳುಹಿಸಿಕೊಟ್ಟ. ಆದರೆ ಹರಿಲಾಲ್ ಪತ್ನಿ ಗುಲಾಬ್ ಬೆಹನ್ ಒಂದು ಪತ್ರದಲ್ಲಿ ಬರೆದ ಪ್ರಕಾರ ಮಣಿಲಾಲ್ ಹರಿಲಾಲ್ಗೆ ಕಳುಹಿಸಿಕೊಟ್ಟಿದ್ದ ಹಣ ಕದ್ದ ಹಣವಾಗಿರದೆ ಆತನ ದುಡಿಮೆಯ ಹಣವಾಗಿತ್ತು. ಈ ಬಗ್ಗೆ ಗಾಂಧೀಜಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ. ಅಥವಾ ಅಣ್ಣ ತಮ್ಮಂದಿರ ಪ್ರೀತಿಗೆ ನಾನೇಕೆ ಅಡ್ಡಿ ಬರಲಿ ಅಂತಾನೋ ಯೋಚಿಸಲಿಲ್ಲ. ಅದರ ಬದಲಾಗಿ ಉಪವಾಸ ಮಾಡಿ ಮಣಿಲಾಲ್ಗೆ ಶಿಕ್ಷೆ ಕೊಟ್ಟರು. ಸಹೋದರ ಮಾಡುತ್ತಿದ್ದ ಸಹಾಯಕ್ಕೂ ಕೂಡ ಗಾಂಧೀಜಿ ಈ ಮೂಲಕ ಫುಲ್ ಸ್ಟಾಪ್ ಹಾಕಿದ್ರು. ಹರಿಲಾಲ್ ಸಂಪೂರ್ಣವಾಗಿ ತನ್ನ ಉದ್ಯೋಗವನ್ನೇ ನಂಬಿ ಬದುಕತೊಡಗಿದ.
ಇನ್ನು ಕೇವಲ ಕೆಲಸ ಆಯಿತು, ತನ್ನ ಸಂಸಾರ ಆಯಿತು ಅಂತ ಹರಿಲಾಲ್ ಮುಂದೆ ನೋಡಿ ಉದ್ಯೋಗ ಮಾಡಿಕೊಂಡು ಹೋಗಿದ್ರೆ ನೆಮ್ಮದಿಯ ಬದುಕು ಕಟ್ಕೊಳ್ಬಹುದಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅದೊಂದು ಕೆಲಸಕ್ಕೆ ಕೈ ಹಾಕಿ ಹರಿಲಾಲ್ ಕೈ ಸುಟ್ಟುಕೊಂಡ. ಆಗಿದ್ದೇನೆಂದರೆ, ಹರಿಲಾಲ್ನ ಅತ್ತೆ ಅಂದರೆ ಪತ್ನಿಯ ತಾಯಿ ರಾಜ್ಕೋಟ್ನಲ್ಲಿ ಪರಿಚಯಸ್ಥರೊಬ್ಬರಿಗೆ ತಮ್ಮ ಬಳಿ ಇದ್ದ 3,000 ರೂಪಾಯಿ ಹಣವನ್ನು ತಿಂಗಳಿಗೆ 15 ರೂಪಾಯಿಯಂತೆ ಸಾಲ ಕೊಟ್ಟಿದ್ರು. ಆದರೆ ಸಾಲ ತೆಗೆದುಕೊಂಡ ಆಸಾಮಿ ಟೈಮ್ಗೆ ಸರಿಯಾಗಿ ಬಡ್ಡಿ ಕಟ್ತಾ ಇರಲಿಲ್ಲ. ಈ ಬಗ್ಗೆ ಸಲಹೆ ಕೇಳಿ ಆಕೆ ಮಗಳು ಗುಲಾಬ್ಗೆ ಪತ್ರ ಬರೆದ್ಲು. ವಿಷಯ ಗೊತ್ತಾಗಿ ಆ ಹಣದ ಮೇಲೆ ಹರಿಲಾಲ್ನ ಕಣ್ಣು ಬಿತ್ತು. ಅಷ್ಟೊತ್ತಿಗೆ ಜವಳಿ ಉದ್ಯಮವನ್ನು ಹತ್ತಿರದಿಂದ ನೋಡಿದ್ದ ಹರಿಲಾಲ್ ಎಷ್ಟು ದಿನ ಅಂತ ಕೆಲಸಗಾರನಾಗಿ ದುಡಿಯೋದು, ಉದ್ಯಮದಲ್ಲಿ ನೂಲು ಮಾರಾಟ ಮಾಡಿದರೆ ನನಗೂ ಆದಾಯ ಹೆಚ್ಚುತ್ತೆ ಅಂತ ಕನಸು ಕಂಡ. ಪತ್ನಿ ಮೂಲಕವೇ ಅತ್ತೆಗೆ ಪತ್ರ ಬರೆದು ತನ್ನ ಪ್ಲ್ಯಾನ್ ಏನು ಅಂತ ಹೇಳ್ದ. ಸಾಲ ಕೊಟ್ಟ ಹಣವನ್ನು ನಮಗೆ ಕಳುಹಿಸಿಕೊಡಿ, ನಾನೊಂದು ಹೊಸ ಬಿಸ್ನೆಸ್ ಮಾಡಿ ಅದರಿಂದ ಬಂದ ಲಾಭದಿಂದ ನಿಮಗೆ ತಿಂಗಳಿಗೆ 15 ರೂಪಾಯಿ ಕೊಡ್ತೀವಿ. ಹಣದ ಸುರಕ್ಷತೆ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂತ ಭರವಸೆ ಕೊಟ್ಟ. ಮನೆಯಿಂದ ದೂರವಾಗಿ ಅಳಿಯ ಇಂಥದ್ದೇನೋ ಮಾಡ್ತಿದ್ದಾನೆ ಅಂತ ಅತ್ತೆ ಕೂಡ ಖುಷಿಯಾದ್ಲು. ಕೊಟ್ಟ ಸಾಲವನ್ನು ಮರಳಿ ಪಡೆದು ಹರಿಲಾಲ್ಗೆ ದುಡ್ಡು ಕಳಿಸಿಕೊಟ್ರು. ಆದರೆ ಅನುಭವದ ಕೊರತೆ ಏನೋ ಅಥವಾ ಆತುರತೆಯೋ ಗೊತ್ತಿಲ್ಲ, ನೂಲಿನ ವ್ಯಾಪಾರದಲ್ಲಿ ಹರಿಲಾಲ್ ಸೋತು ಹೋದ. ಹಾಕಿದ ಹಣಕ್ಕೆ ನಷ್ಟವಾಯಿತು. ಇತ್ತ ಕೊಟ್ಟ ಮಾತಿನಂತೆ ಅತ್ತೆಗೆ ತಿಂಗಳಿಗೆ 15 ರೂಪಾಯಿ ಬಡ್ಡಿ ಕೊಡೋದಕ್ಕೆ ವಿಫಲನಾದ. ಇದೇ ಹೊತ್ತಿಗೆ ಹರಿಲಾಲ್ನನ್ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡೋ ಸುದ್ದಿ ಸಂಸ್ಥೆಯಲ್ಲಿ ಹಬ್ಬಿತ್ತು. ಆದರೆ ಟ್ರಾನ್ಸ್ಫರ್ ಮಾಡಿದರೆ ಹೆಂಡತಿ ಮಕ್ಕಳೊಂದಿಗೆ ಸಂಸಾರ ಶಿಫ್ಟ್ ಮಾಡೋದಿಲ್ಲ ಅಂತ ನಿರ್ಧರಿಸಿದ್ದ ಹರಿಲಾಲ್ ಗಾಂಧಿ ಮತ್ತೊಮ್ಮೆ ನೂಲು ವ್ಯಾಪಾರದಲ್ಲಿ ಅಗ್ನಿ ಪರೀಕ್ಷೆಗೆ ಮುಂದಾದ. ಸೋನಿ ರಘುನಾಥ್ ಕಾಳಿದಾಸ್ ಎಂಬ ಫೈನಾನ್ಷಿಯರ್ ಒಬ್ಬನ ಬಳಿ ಮತ್ತೆ 2,000 ರೂಪಾಯಿ ಸಾಲ ಪಡೆದು ಉದ್ಯೋಗದ ಜೊತೆ ವ್ಯಾಪಾರ ಆರಂಭಿಸಿದ. ಆದರೆ ಮತ್ತೆ ವಿಫಲನಾದ, ಮತ್ತೆ ಸೋತು ಸುಣ್ಣವಾದ. 2,000 ರೂಪಾಯಿ ಸಾಲದಲ್ಲಿ 1,500 ರೂಪಾಯಿ ಮಾತ್ರ ತೀರಿಸಿದ. ಉಳಿದ 500 ರೂಪಾಯಿ ವಸೂಲಿಗಾಗಿ ಲೇವಾದೇವಿ ಸಂಸ್ಥೆಯವರು ಕೋಲ್ಕತ್ತಾಗೆ ಬಂದರು. ಈಗ ಹೋಗಿ 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಗೋ ಹರಿಲಾಲ್ ಅವರನ್ನು ಕಳುಹಿಸಿದ. ಆದರೆ ಕೇವಲ 82 ರೂಪಾಯಿ ಮಾತ್ರ ವಾಪಸ್ ನೀಡಲು ಸಾಧ್ಯವಾಯಿತು. ಉಳಿದ 418 ರೂಪಾಯಿ ಕೊಡೋದಕ್ಕೆ ಹರಿಲಾಲ್ ವಿಫಲನಾದ. ಆಗ ಸಾಲ ಕೊಟ್ಟವರು ನೇರವಾಗಿ ಗಾಂಧೀಜಿಗೆ ಪತ್ರ ಬರೆದು ನಿಮ್ಮ ಮಗನ ಸಾಲ ನೀವು ತೀರಿಸಬೇಕು ಅಂತ ಮನವಿ ಮಾಡಿದರು. ಗಾಂಧೀಜಿ ಏನು ಮಾಡಿದ್ರು ಅನ್ನೋದು ಇವತ್ತಿಗೂ ಬಹಿರಂಗವಾಗಿಲ್ಲ. ಆದರೆ ಸಾಲಗಾರರು ಹರಿಲಾಲ್ ಬಳಿ ಸಾಲ ವಸೂಲಾತಿಗಾಗಿ ಬರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಹರಿಲಾಲ್ ಮೇಲೆ ಮತ್ತೊಂದು ಆರೋಪ ಕೇಳಿಬಂತು. ಆತ ಕೆಲಸ ಮಾಡ್ತಿದ್ದ ಸೇಠ್ ನರೋತ್ತಮ್ ದಾಸ್ ಅವರ ಕಂಪನಿಯಲ್ಲಿ ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋ ಆರೋಪ ಹೊರಸಲಾಯಿತು. ಮನು ಸುಬೇದಾರ್ ಎಂಬಾತ ಖುದ್ದಾಗಿ ಗಾಂಧಿಯವರನ್ನ ಭೇಟಿ ಮಾಡಿ ಮಗನ ಮೇಲೆ ಮಾಡಿರೋ ಆರೋಪಗಳಿಗೆ ಸಾಕ್ಷಿಗಳನ್ನ ಕೊಟ್ಟರು. ಆಗ ಗಾಂಧೀಜಿ ನಿರ್ದಯವಾಗಿ ಸೇಠ್ ನರೋತ್ತಮ್ ದಾಸ್ ಅವರಿಗೆ ಪತ್ರ ಬರೆದ್ರು. ಯಾವುದೇ ಕನಿಕರವಿಲ್ಲದೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಆಗ ತಂದೆಗೆ ಪತ್ರ ಬರೆದ ಹರಿಲಾಲ್ ನೀನೊಬ್ಬ ನಿರ್ದಯಿ ತಂದೆ ಅಂತ ಜರಿದ. ಕಡೆಗೆ ಹರಿಲಾಲ್ ವಿರುದ್ಧ 30,000 ರೂಪಾಯಿ ದುರುಪಯೋಗ ಪಡಿಸಿಕೊಂಡ ಆರೋಪವನ್ನು ಹೊರಿಸಲಾಯಿತು. ಕಂಪನಿಯ ವ್ಯವಸ್ಥಾಪಕ ಸಿಬ್ಬಂದಿ ಹರಿಲಾಲ್ ವಿರುದ್ಧ ಮೊಕದ್ದಮೆ ಹೂಡಲು ನಿರ್ಧರಿಸಿದ್ರು. ಆದರೆ ಗಾಂಧೀಜಿ ಮೇಲಿನ ಗೌರವಕ್ಕೋ ಏನೋ ಹರಿಲಾಲ್ ವಿರುದ್ಧ ಮೊಕದ್ದಮೆ ಹೂಡುವ ಬದಲು ನರೋತ್ತಮ್ ದಾಸ್ ಆತನನ್ನ ಕಂಪನಿಯಿಂದ ವಜಾಗೊಳಿಸಿಬಿಟ್ರು. ಇದೆಲ್ಲ ನಡೆಯೋ ಹೊತ್ತಿಗೆ ಗುಲಾಬ್ ಬೆಹನ್ ಮತ್ತೊಬ್ಬ ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ಲು. ಬಾಣಂತನ ಮುಗಿದ್ರೂ ಪತಿಯ ಆರ್ಥಿಕ ಸ್ಥಿತಿ ಸರಿಯಿಲ್ಲದ ಕಾರಣ ಗುಲಾಬ್ ತವರು ಮನೆಯಲ್ಲೇ ಉಳಿದುಕೊಂಡಳು. ಈ ಮಧ್ಯೆ ಗಾಂಧೀಜಿ ಗುಲಾಬ್ಗೆ ಪತ್ರ ಬರೆದಿದ್ರು. ಮದುವೆ ಸಂದರ್ಭದಲ್ಲಿ ನಿನಗೆ ಮಾಡಿಕೊಟ್ಟಿರೋ ಚಿನ್ನಾಭರಣ ಮಾರಿ ಹರಿಲಾಲ್ನ ಸಾಲ ಚುಕ್ತಾ ಮಾಡುವಂತೆ ಸಲಹೆ ನೀಡಿದ್ರು. ಇದರಿಂದ ಗುಲಾಬ್ ತುಂಬ ನೊಂದುಕೊಂಡಳು. ಕೆಲ ತಿಂಗಳಲ್ಲೇ ಆಕೆಗೆ ಮತ್ತು ಆಕೆಯ ಪುತ್ರನಿಗೆ ಆ ಕಾಲದ ಭಯಾನಕ ರೋಗ ಕಾಲರಾ ಆವರಿಸಿತ್ತು. ಚೇತರಿಸ್ಕೊಳ್ತಾರೆ ಅಂತ ಎಲ್ಲರೂ ನಂಬಿದ್ರು. ಆದರೆ ಹರಿಲಾಲ್ ಪುತ್ರ 1918 ಅಕ್ಟೋಬರ್ನಲ್ಲಿ ತೀರಿಕೊಂಡ. ಅದಾಗಿ 1 ವಾರದಲ್ಲಿ ಹರಿಲಾಲ್ ಪತ್ನಿ ಗುಲಾಬ್ ಬೆಹನ್ ಕೂಡ ಕಾಲರಾದಿಂದಾಗಿ ಮೃತಪಟ್ಟಳು. ಪತ್ನಿ ಮತ್ತು ಮಗನ ಸಾವಿನಿಂದ ಹರಿಲಾಲ್ ಮತ್ತಷ್ಟು ಕಂಗಾಲಾದ. ಇಲ್ಲಿಂದ ಹರಿಲಾಲ್ನ ಮತ್ತಷ್ಟು ಅಧಪತನ ಆರಂಭವಾಯಿತು.
ಪತ್ನಿ ಸಾವಿನ ಬಳಿಕ ಉಳಿದ 4 ಮಕ್ಕಳನ್ನು ಕಸ್ತೂರ್ಬಾ ಸುಪರ್ದಿಗೆ ಕೊಟ್ಟ ಹರಿಲಾಲ್ ಕೋಲ್ಕತ್ತಾಗೆ ಆಗಮಿಸಿದ್ದ. ಮತ್ತೆ ಕೆಲಸ ಉದ್ಯೋಗ ಅಂತ ಹೋಗೋ ಬದಲು ಮತ್ತೊಮ್ಮೆ ಇನ್ನೊಂದು ವ್ಯಾಪಾರ ಶುರು ಮಾಡಲು ನಿರ್ಧರಿಸಿದ. ಪ್ರಾಗ್ಯೂ ದೇಸಾಯಿ ಎಂಬುವರ ಜೊತೆ ಒಂದು ಪಾಲುದಾರ ಕಂಪನಿಯನ್ನು ಕೂಡ ಶುರು ಮಾಡಬೇಕು ಅಂತ ನಿರ್ಧರಿಸಿದ್ದ. ಮೊದಲು ಕೆಲ ತಿಂಗಳು ಪ್ರಾಯೋಗಿಕವಾಗಿ ನಡೆಸಿ ಇದರಲ್ಲಿ ಯಶಸ್ಸು ಸಾಧಿಸಿದರೆ ಪಾಲುದಾರಿಕೆಯಲ್ಲೇ ಕಂಪನಿಯ ನೋಂದಣಿ ಮಾಡೋದು ಅಂತ ನಿರ್ಧಾರವಾಯಿತು. ಈ ಕಂಪನಿಗೆ ಹರಿಲಾಲ್ ಸೋದರ ಮಾವ ಅಂದರೆ ಕಸ್ತೂರ್ಬಾ ಸೋದರ ಮಾಧವದಾಸ್ ಕೂಡ ಹಣ ಹೂಡಲು ನಿರ್ಧರಿಸಿದ. ಆದರೆ ಈ ಕಂಪನಿ ಕೂಡ ಇವನ ಕೈ ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಿದ್ರೆ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.